ಎಲ್ಲರೂ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಸೊ ಆಲ್ ಆಫ್ ಅ ಸಡನ್ ಐಮ್ ಸೊ ಬ್ಲ್ಯಾಂಕ್ ಏನು ಹೇಳಬೇಕು ಅಂತ. ಸೊ ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡವ್ರ ಮುಂದೆ ನಾನು ನಿಂತು ಮಾತಾಡ್ತಾ ಇದ್ದೀನಿ, ಇದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸುನೀಲ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದನೇ ನಾನು ಈ ಸ್ಟೇಜಲ್ಲಿ ನಿಂತು ಮಾತಾಡ್ತಿರೋದು. ದಿಸ್ ಇಸ್ ಮೈ ಡೆಬ್ಯೂ. ಆ್ಯಂಡ್ ಕಮಿಂಗ್ ಟು ಆ್ಯಂಥನಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯು ಆರ್ ಸಚ್ ಅ ವೈಬ್ ಸರ್, ನಿಜವಾಗ್ಲೂ. To see you in front of the camera, the minute you are in front of the camera, we all have wide smile on our face. Thank you for giving that energy, and it's truly a blessing. And thank you so much for being here. And Juda sir, thank you so much. ನೀವೆಲ್ಲ ನೋಡ್ತಿರ್ಬೋದು, ಲೈಕ್ ಲಾಸ್ಟ್ ಬೀಟ್ಸಲ್ಲಿ ಮಾತ್ರ ಇಟ್ಸ್ ಅ ಬ್ಯೂಟಿಫುಲ್ ಡ್ಯಾನ್ಸ್ ನಂಬರ್. ಡಾನ್ಸರ್ಸ್ಗಂತೂ ಇಟ್ ಇಸ್ ಫುಲ್ ಮೀಲ್ಸ್ ಫಾರ್ ದೆಮ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ಲಾಗಿ ಸ್ಟೆಪ್ಸ್ ಹಾಕ್ಬೋದು. ಈ ಸಾಂಗಲ್ಲಿ ನಾನಿಲ್ಲ, ಪರವಾಗಿಲ್ಲ. ಸುನೀಲ್ ಸರ್ ಹೇಳಿದ್ರು ನೆಕ್ಸ್ಟ್ ಸಾಂಗಿನ ನೀವು ಖಂಡಿತವಾಗ್ಲೂ ಇರ್ತೀರಾ ಅಂತ. ಸೊ ವಿರಾಟ್ ಸರ್, ಎಲ್ಲರೂ ಹೇಳಿದಂಗೆ ಹೀ ಈಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್. ಆ್ಯಂಡ್ ನೀವೆಲ್ಲರೂ ಇಂಥ ಒಂದು ಯಂಗ್ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ಅಷ್ಟೇ, ಪ್ಲೀಸ್ ಸಪೋರ್ಟ್ ಅಸ್. ತುಂಬ ಪ್ರೀತಿ ಕೊಡಿ. ಸಿನಿಮಾ ಅನ್ನೋದು ಒಂದು ಕನಸು, ಸಿನಿಮಾ ಅನ್ನೋದು ಒಂದು ಜೀವನ, ಸಿನಿಮಾ ಅನ್ನೋದು ಒಂದು ದಾರಿ. ಚಿಕ್ಕವನಿಂದನೂ ಕೂಡ ನಾನು ಇದನ್ನೇ ಅಂದ್ಕೊಂಡು ಬಂದಿರೋದು. ಬೈ ಗಾಡ್ಸ್ ಗ್ರೇಸ್ ಈಗಲೂ ಕೂಡ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಎಷ್ಟೊಂದು ಜನ ಒಂದೇನೋ ಆಗಬೇಕು ಅಂದ್ಕೊತಾರೆ, ಅದು ಆಗೋದಿಲ್ಲ. ಇಲ್ಲ ಒಂದೇನೋ ಒಂದು ಬರುತ್ತೆ ರೀಸನು, ಮುಂದೋಡ ಆಗುತ್ತೆ. ಬಟ್ ನನಗೆ ಅದೇ ಒಂದು ಇದು ಫುಲ್ ಕಂಟಿನ್ಯೂ ಆಗಿದೆ ಅಂತಂದ್ಬಿಟ್ಟು ನನಗೆ ಬಹಳ ಖುಷಿಯಾಗಿದೆ. ಒಬ್ಬ ನಟನಾಗೆ ಉಳಿದಿದ್ದೀನಲ್ಲ ಆಗ್ಲಿಂದನೂ ಅನ್ನೋದೊಂದು ಖುಷಿಯಾಗಿದೆ. ಮೊದಲನೇದಾಗಿ ನಾನು ಆ ಪರಮಾತ್ಮನಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ದಾರಿ ನನ್ನ ಸಾಕ್ತೆ. ಅದಕ್ಕೆ ದೇವರು ರುಜು ಮಾಡಿದನು. ನಮ್ಮೆಲ್ಲರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಗಳು ನಡೀತಿರ್ತವೆ. ನಾವೇನೋ ಆಗಬೇಕು ಅಂದ್ಕೊತೀವಿ, ಅದಾಗಲ್ಲ. ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊತೀವಿ, ಅದು ಆಗೋದಿಲ್ಲ. ಬಟ್ ಅದ್ರ ಹೊರತುಪಟ್ಟಾಗಿ ಮತ್ತೊಂದು ಕೆಲಸ ಆಗಿರುತ್ತೆ, ಅದು ನಮ್ಗೆ ಒಳ್ಳೇದಾಗಿರುತ್ತೆ. ಎವ್ರಿಥಿಂಗ್ ಇಸ್ ಅ ಡೆಸ್ಟಿನಿ. ದೇವರು ರುಜು ಮಾಡಿದನು ಅಂದರೆ ಆತ ನಮ್ಮೆಲ್ಲರ ಸ್ಕ್ರಿಪ್ಟ್ನು ಬರೆದ್ಬಿಟ್ಟಿದ್ದಾನೆ, ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಸೊ ನಾವೆಲ್ಲರೂ ಆ್ಯಕ್ಟರ್ಸೇ. ಅವ್ನು ಏನು ಹಾಕಿದಂತ ತಾಳ, ಆ ತಾಳಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಸಿನಿಮಾದ ಮೇನ್ ಶೀರ್ಷಿಕೆ ಕೂಡ ಅದೇನೆ, ದೇವರು ರುಜು ಮಾಡಿದ್ದೇನೋ ಅಂದರೆ ಎವ್ರಿಥಿಂಗ್ ಇಸ್ ರಿಟನ್. ಆರ್ಟಿಸ್ಟ್ಗಳು, ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಸಿನಿಮಾದಲ್ಲಿ ನಮ್ಮದು ಸರ್ ಹೇಳ್ದಂಗೆ 10-12 ಸಾಂಗ್ ಬರುತ್ತೆ. ಬಿಟ್ ಸಾಂಗ್ಸ್ ಎಲ್ಲ ಸೇರಿ 10-12 ಸಾಂಗ್. ಬಿಕಾಸ್ ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿರೋದ್ರಿಂದ 10-12 ಸಾಂಗ್ ಬರುತ್ತೆ. ಹ್ಯಾಪಿ ಬರ್ತ್ಡೇ ಅನ್ನೋದು ಸಾಂಗು ನಾನು ಸರ್ ಹತ್ರ ಒಂದ್ಸಲ ಮಾತಾಡಬೇಕಾದ್ರೆ, ಇದು ಒಂದು ಪೋರ್ಷನಲ್ಲಿ ಬರುತ್ತೆ ಫಿಲಮಲ್ಲಿ. ಒಂದು ಪೋರ್ಷನ್ ಏನಂತಂದರೆ, ನಾವು ಏನೋ ಒಂದು ಬರುತ್ತೆ ಪೋರ್ಷನ್, ಅದು ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸರ್ಗೆ ಕೇಳಿ, ಸರ್ ಇಲ್ಲಿ ಏನಾದರೂ ಒಂದು ಸ್ಲಾಟಲ್ಲಿ ಹಾಕ್ಬೋದೇ, ನಾವು ಒಳ್ಳೆ ಮಾಸ್ ಸಾಂಗ್ ಬೇಕು ಸರ್, ನನಗೆ ಡ್ಯಾನ್ಸ್ ಮಾಡೋದು ಭಾಳ ಇಷ್ಟ, ಒಂದು ಒಳ್ಳೆ ಮಾಸ್ ಸಾಂಗ್ ಏನಾದ್ರು ಹಾಕ್ಬೋದಾ ಅಂತ. ಹಾಕೋಣ ವಿರಾಜ್ ಅಂತಂದ್ರೆ ಸರ್. ಸರ್ ಯಾವ ಥರ ಹಾಕೋದು ಸರ್, ತುಂಬ ಇದ್ರ ಥರ ಬೇಡ, ಜಸ್ಟ್ ಏನಾದ್ರು ಒಂದು ಹೊಸದಾಗಿರಲಿ, ರೆಗ್ಯುಲರ್ ಬೇಡ ಸರ್ ಅಂತಂದೆ. ಸರ್ ಅದಕ್ಕೆ ಫೋನಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಏನೋ ಬರ್ತಿತ್ತು. ಆಗ ನೋಡ್ಬಿಟ್ಟು ಸರ್ರು ಒಂದು ಹ್ಯಾಪಿ ಬರ್ಡೇ ಸಾಂಗ್ ಮಾಡೋಣ ವಿರಾಜ್ ಅಂತಂದರು. ಸರ್ ಹ್ಯಾಪಿ ಬರ್ಡೇ ಸಾಂಗ್ ಅದ್ರಲ್ಲಿ ಮಾಸಿಂಗ್ ಸರ್ ತರೋದು ಅಂತಂದ್ರು. ಇಲ್ಲ ನಾವು ಮಾಡೋಣ ಅಂತಂದರು. ಆಮೇಲೆ ಒಬ್ರೊಬ್ರಾಗಿ ಸೇರಿಕೊಂಡ್ರು. ನಾಗಾರ್ಜುನ ಸರ್ ಸೇರಿಕೊಂಡ್ರು, ನಮ್ಮ ಮಾಸ್ಟ್ರು ಸೇರಿಕೊಂಡ್ರು. ಸೊ ಹಿಂಗೆ ಒಬ್ರೊಬ್ರಾಗಿ ಸೇರಿಕೊಂಡು ಆ ಸಾಂಗಿಗೆ ಒಂದು ಹೊಸ ರೂಪನೇ ಸಿಕ್ಬಿಡ್ತು. ಸರ್ ಹತ್ರ ಹೋಗ್ಬಿಟ್ಟು ನಾವು ಸ್ಟುಡಿಯೋಲ್ಲಿ ಕೇಳಿದ್ವಿ, ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸರ್ ಹತ್ರ. ಬಂದಿಲ್ಲ ಅವ್ರೇನೋ ಕೆಲಸ ಇದೆ ಅಂದ್ಬಿಟ್ಟು. ಆ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಒಂದು ವೈಬು, ಎಲ್ರೂ ಬರ್ಡೇಗೂ ಆಗುತ್ತಲ್ಲ ಸಾಂಗು. ನಮ್ಮ ಸಿನಿಮಾ ಟೀಮಿಂದ ಎಲ್ರಿಗೂ ಒಂದು ಗಿಫ್ಟ್ ಸಿಕ್ತಂಗೆ ಆಗುತ್ತೆ. ಎಲ್ಲರೂ ಬರ್ಡೇಸ್ಗೂ ಹಾಕೋತಾರೆ. ಇತ್ತೀಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಸಾಂಗ್ ಆ ಥರ. ಸೊ ಅದಕ್ಕೋಸ್ಕರ ನಾವು ಹತ್ರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಸಾಂಗ್ ಅನ್ನೋದನ್ನ. ಇದಾದಮೇಲೆ ಇನ್ನೊಂದು 2-3 ಸಾಂಗ್ಗಳು ತುಂಬ ಚೆನ್ನಾಗಿದೆ. ನಂದು ಮತ್ತು ಇವ್ರದ್ದು ಪೋರ್ಷನ್ ಆಗಿರ್ಬೋದು, ಭಾಳ ಅದ್ಭುತವಾದಂಥ ಸಾಂಗ್ಗಳು ನಮ್ಮ ಸಿನಿಮಾದಲ್ಲಿದೆ. ಸೊ ಇದು ಒಂದು ಪ್ರಮೋಷನಲ್ ಬಿಟ್ ಅಂತ ನಾವು ಮಾಡ್ತಿರೋದು. ಸಿನಿಮಾದಲ್ಲಿ ಬೇರೆ ಥರ ತೋರಿಸ್ತೀವಿ ಸಾಂಗ್ನ. ಪ್ರಮೋಷನಲ್ ಸಾಂಗ್ ಆಗಿರೋದ್ರಿಂದ ನಾವು ಇದನ್ನ ಜಸ್ಟ್ ಒಂದು 2 ಡೇಸಲ್ಲಿ ಶೂಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇದನ್ನ ಪ್ರೆಸೆಂಟ್ ಮಾಡ್ತಿದ್ದೀವಿ. ಎಲ್ಲರೂ ಬರ್ಡೇಸ್ಗೆ, ಒಕೇಶನ್ಸ್ಗೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ನಮ್ಮ ಸಿನಿಮಾ ಜರ್ನಿ ಇನ್ನೂ ತುಂಬ ಇದೆ. 60% ಆಫ್ ದ ಫಿಲಮ್ ಇಸ್ ಕಂಪ್ಲೀಟೆಡ್. ಇನ್ನೊಂದು 40% ಇದೆ. ಆದಷ್ಟು ಬೇಗ ನಾವು ಮುಗಿಸ್ಕೊಂಡು ಪ್ರಾಬಬ್ಲಿ ಆಫ್ಟರ್ IPL ವಿಲ್ ಬಿ ಕಮಿಂಗ್ ಟು ದ ಥಿಯೇಟರ್ಸ್. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ನಮ್ಮ ಇಡೀ ತಂಡದ ಮೇಲೆ ಇರಲಿ. ಎಲ್ಲರೂ ಬಂದಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ದೊಡ್ಡ ವ್ಯಕ್ತಿಗಳು ಬಂದಿದ್ದೀರಾ. ಮತ್ತು ನನ್ನ ಸಿನಿಮಾ ಟೀಮ್ ಇದೆ, ಒಂದು ದೊಡ್ಡ ಹಾಗೆ ನಿಮ್ಮೆಲ್ಲರಿಗೂ. ನಾವೆಲ್ಲರೂ ನಮ್ಮ ಮಂಗಳೂರಲ್ಲಿ ಶೂಟ್ ಇತ್ತು. ನಾನು ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಗಳೂರಲ್ಲಿ ಶೂಟ್ ಇತ್ತು. 10-12 ದಿನ ನಾವು ಎಷ್ಟು ಚೆನ್ನಾಗಿ ಮಜಾ ಮಾಡಿದ್ದೀವಿ ಅಂದರೆ
ಮಜಾ ಅಂತಂದರೆ ಫುಲ್ ಶೂಟಿಂಗ್ ಆದಮೇಲೆ ನೈಟು ಪಿಕ್ಚರು ಎಷ್ಟು ಮಾಡಿ ನಾವು ಎಲ್ರಿಗೂ ಅದು ನೋಡ್ತಿದ್ರೆ ನನಗೆ ಅದೇ ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಎಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಸೋ ವೆರಿ ಮಚ್. ನನ್ನೆಲ್ಲ ಫ್ರೆಂಡ್ಸ್ ಬಂದಿದ್ದೀರಾ, ಫ್ಯಾಮಿಲಿ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಯಾವಾಗಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಪಾಸಿಟಿವ್ ನೋಟಲ್ಲಿ ಯಾವಾಗಲೂ ಮುಂದೆ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.